ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಟೊಪ್ಪೆ ಹಾಕೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು 1 ಇಯರ್ ಬೇಬಿಗೆ ಸರಿ ಆಗುತ್ತೆ ನೋಡಿ. ಈ ಪ್ಯಾಟರ್ನಲ್ಲಿ ನಾನು ಸ್ವೆಟರ್ ಹಾಕಿದ್ದೀನಿ, ಅದ್ರ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಕಟ್ಟೋದು ಹೀಗೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವೆಟರ್ ಹಾಕಿದ್ದೀನಿ. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ. ಇದ್ರ ಮ್ಯಾಚಿಂಗ್ ಇದೆ ಕ್ಯಾಪ್. ಬನ್ನಿ ಫ್ರೆಂಡ್ಸ್, ಈ ಕ್ಯಾಪ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ವೈಟ್ ಕಲರು ಮತ್ತು ಆರೆಂಜ್ ಕಲರ್ ತಗೊಳ್ತಾ ಇದ್ದೀನಿ. ಫಸ್ಟಿಗೆ ವೈಟಿಂದ ಸ್ಟಾರ್ಟ್ ಮಾಡೋಣ. ನಾನು ಹುಕ್ ಸೈಜ್ 3.5 mm ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಮ್ಯಾಜಿಕ್ ಸರ್ಕಲ್ ಹಾಕೊಳ್ಳೋಣ ನೋಡಿ, ಹೀಗೆ ಮಾಡಿ. ಟೂ ಚೈನ್ ಹಾಕೊಳ್ಳೋಣ ನೋಡಿ. ಈ ರಿಂಗ್ ಒಳಗಡೆನೆ, ಈ ಸರ್ಕಲ್ ಒಳಗಡೆನೆ ನಾವು 12 ಡಬಲ್ ಕ್ರೋಶೆ. ಟೂ, 3, 4, 5, 6, 7, 8, 9, 10, 11, 12 ನೋಡಿ. 12 ಡಬಲ್ ಕ್ರೋಶೆ ಹಾಕ್ಕೊಂಡು ಇದನ್ನು ಈ ರೀತಿ ಎಳೆಯೋಣ. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀನಲ್ಲ, ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಅಲ್ಲಿಗೆ ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ, ಒಂದೊಂದು ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ ಹಾಕೋಬೇಕು. ಒಟ್ಟು ಇವಾಗ ನಮಗೆ 24 ಡಬಲ್ ಕ್ರೋಶೆ ಬರಬೇಕು. 2 ಚೈನ್ ನಾವು ಅದಕ್ಕೆ ಕೌಂಟಿಗೆ ಬರಲ್ಲ ಫ್ರೆಂಡ್ಸ್. ಇದು 2 ಚೈನ್ ಹಾಕಿರ್ತೀವಲ್ಲ, ಅದು ಕೌಂಟಿಗೆ ಬರಲ್ಲ ನೋಡಿ. 2 ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, ನೆಕ್ಸ್ಟ್ 2 ಡಬಲ್ ಕ್ರೋಶೆ, ನೋಡಿ. ಹೀಗೆ 2 ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು. ಒಂದೊಂದು ಡಬಲ್ ಕ್ರೋಶೆಯಲ್ಲಿ 2 ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ನೋಡಿ. 24 ಡಬಲ್ ಕ್ರೋಶೆ ಕಂಪ್ಲೀಟ್ ಆಯಿತು ನೋಡಿ. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ, ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ನಾವು ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತೆ 2 ಚೈನ್, ಇದು 2 ಚೈನ್ ಕೌಂಟಿಗೆ ಬರಲ್ಲ ಫ್ರೆಂಡ್ಸ್. ನೆಕ್ಸ್ಟ್ 2 ಡಬಲ್ ಕ್ರೋಶೆ ನೋಡಿ. ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, ಮತ್ತೆ ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 1, 2, ಅದರ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ.
ಮತ್ತೆ 2 ಡಬಲ್ ಕ್ರೋಶೆ, ನೆಕ್ಸ್ಟ್ ಅಲ್ಲಿ 1 ಡಬಲ್ ಕ್ರೋಶೆ, ನೋಡಿ ನೆಕ್ಸ್ಟ್ ಅಲ್ಲಿ 2 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ ಅಲ್ಲಿ 1 ಡಬಲ್ ಕ್ರೋಶೆ, ನೋಡಿ ಹೀಗೆ ಫಸ್ಟಿಗೆ 2 ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ, ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಒಟ್ಟು ಟೋಟಲ್ ನನಗೆ ಇಲ್ಲಿ 36 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನಾನು ಥರ್ಡ್ ರೋ ಅಲ್ಲಿ 36 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ನೋಡಿ, 2 ಚೈನ್ ಎಲ್ಲ ಫಸ್ಟ್ ಡಬಲ್ ಕ್ರೋಶೆ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ನೋಡಿ ಹೀಗೆ. ಮತ್ತೆ ಈಗ 2 ಚೈನ್, 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ಚಲ್ಲೇ 2 ಡಬಲ್ ಕ್ರೋಶೆ, ಇದು 2 ಚೈನ್ ಕೌಂಟಿಗೆ ಬರಲ್ಲ. ನೆಕ್ಸ್ಟ್ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ 2 ಡಬಲ್ ಕ್ರೋಶೆ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ 2 ಡಬಲ್ ಕ್ರೋಶೆ. ನೋಡಿ ಹೀಗೆ ಫಸ್ಟಿಗೆ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಮತ್ತು ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನನಗೆ ಇಲ್ಲಿ 48 ಡಬಲ್ ಕ್ರೋಶೆ ಬಂದಿದೆ, ಹಾಕ್ಕೊಂಡಿದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ 2 ಡಬಲ್ ಕ್ರೋಶೆ. ಈಗ ನಾವಿಲ್ಲಿ ನೋಡಿ 2 ಡಬಲ್ ಕ್ರೋಶೆ 1 1 ಹಾಕಿದ್ವಲ್ಲ, ಈಗ 3 ಡಬಲ್ ಕ್ರೋಶೆ 1 1 ಹಾಕಬೇಕು. ನೆಕ್ಸ್ಟಿಗೆ 1 ಡಬಲ್ ಕ್ರೋಶೆ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ 1 ಡಬಲ್ ಕ್ರೋಶೆ ನೋಡಿ ಹೀಗೆ. ನೆಕ್ಸ್ಟ್ 2 ಡಬಲ್ ಕ್ರೋಶೆ, ಒಂದೇ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, ನೆಕ್ಸ್ಟ್ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟ್ 1 ಡಬಲ್ ಕ್ರೋಶೆ, ನೆಕ್ಸ್ಟ್ 2 ಡಬಲ್ ಕ್ರೋಶೆ, 1 2 ನೋಡಿ ಹೀಗೆ. 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ, 1 1 2 1 1 1 2 ಇದೇ ರೀತಿಯೇ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನಲ್ಲಿ 1 2 3 4 ಫಿಫ್ತ್ ರೋ ಅಲ್ಲಿ ನನಗೆ 60 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ 2 ಚೈನ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ, ಅದರ ನೆಕ್ಸ್ಟಲ್ಲಿ 1 ಡಬಲ್ ಕ್ರೋಶೆ. ಈಗ 4 ಸಿಂಗಲ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ನಾವು 3 ಸಿಂಗಲ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ, 1 2 3, ಆಮೇಲೆ 2 ಡಬಲ್ ಕ್ರೋಶೆ, 3 ಸಿಂಗಲ್ ಡಬಲ್ ಕ್ರೋಶೆ. ಇಲ್ಲಿ ನೋಡಿ ಫಸ್ಟಿಗೆ 2 ಡಬಲ್ ಕ್ರೋಶೆ, 1 2 3 4, ನೆಕ್ಸ್ಟ್ 2 ಡಬಲ್ ಕ್ರೋಶೆ, ನೆಕ್ಸ್ಟ್ 4 ಡಬಲ್ ಕ್ರೋಶೆ, 1 2 3 4, ಮತ್ತು ನೆಕ್ಸ್ಟ್ 2 ಡಬಲ್ ಕ್ರೋಶೆ, ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ, ಇದೇ ರೀತಿ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ನನಗಿಲ್ಲಿ 72
ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಫಸ್ಟ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್. ಮತ್ತೆ 2 ಡಬಲ್ ಕ್ರೋಶೆ 2 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಈಗ 5 ಡಬಲ್ ಕ್ರೋಶೆ ಸಿಂಗಲ್ ಡಬಲ್ ಕ್ರೋಶೆ ಹಾಕೋಬೇಕು ನೋಡಿ. 2 ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. 1 2 3 4 5. ನೆಕ್ಸ್ಟ್ ಅಲ್ಲಿ 2 ಡಬಲ್ ಕ್ರೋಶೆ, 1 2, ನೆಕ್ಸ್ಟ್ 1, ಅದರ ನೆಕ್ಸ್ಟ್ 1, ಅದರ ನೆಕ್ಸ್ಟ್ 1 3 4 5. ನೆಕ್ಸ್ಟ್ ಮತ್ತೆ 2 ಡಬಲ್ ಕ್ರೋಶೆ, 1 2. ನೋಡಿ ಹೀಗೆ ಫಸ್ಟಿಗೆ 2 ಡಬಲ್ ಕ್ರೋಶೆ ನೋಡಿ, 1 2 3 4 5, ಮತ್ತೆ 2 ಡಬಲ್ ಕ್ರೋಶೆ 1 2 3 4 5. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನನಗೆ ಇಲ್ಲಿ 1 2 3 4 5 6 7 ರೋಗೆ ನನಗೆ 84 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಫಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 15 ಡಬಲ್ ಕ್ರೋಶನ್ ಬಿಟ್ಟು ನಾನಿಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀನಿ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದರೆ ಇಲ್ಲಿ 15 ಡಬಲ್ ಕ್ರೋಶನ ಬಿಡಬೇಕಾಗತ್ತೆ. ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12 13 14 15. ನಾವು ಇದಿಷ್ಟನ್ನು ಇಷ್ಟು ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫಸ್ಟಿಗೆ 2 ಚೈನ್, ಒಂದೊಂದು ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. 2 ಚೈನ್ ಕೌಂಟಿಗೆ ಬರಲ್ಲ. ನೆಕ್ಸ್ಟ್ ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇಷ್ಟು ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನಮಗೆ ಇಲ್ಲಿ ತನಕ 69 ಡಬಲ್ ಕ್ರೋಶೆ ಬರಬೇಕು. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನಾನು ಇಲ್ಲಿಂದ ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ, 69 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಈಗ ನಾವು ಆರೆಂಜ್ ಕಲರಿಂದ ಹಾಕ್ಕೊಳ್ಳೋಣ. ನಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇದು ರಾಂಗ್ ಸೈಡು, ರೈಟ್ ಸೈಡು ಟರ್ನ್ ಮಾಡಿಕೊಂಡು
ಇದೇ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟಲ್ಲಿ ನಾವು ನೋಡಿ ಇಲ್ಲಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾವು ಟ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ನೋಡಿ ಈ ರೀತಿ. ನೆಕ್ಸ್ಟ್ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ತ್ರಿಬಲ್ ಕ್ರೋಶೆ. ನೋಡಿ ನೀಡ್ಲಿ ಮೇಲೆ 2 ಸಲ ದಾರ ತಗೊಂಡು ಈ ರೀತಿ 2 ಲೂಪ್ಸ್ನ ಒಂದು ಸಲ ತಗೊಳ್ಬೇಕು, ಮತ್ತೆ 2 ಲೂಪ್ಸ್ನ ಇನ್ನೊಂದ್ಸಲಿ, ಮತ್ತೆ 2 ಲೂಪ್ಸ್ನ ಇನ್ನೊಂದ್ಸಲಿ. ಮತ್ತೆ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ. ಇದೇ ಬರುತ್ತೆ ಫ್ರೆಂಡ್ಸ್ ಪ್ಯಾಟ್ರನ್ನು. ಇದೇ ರೀತಿ ನಾನು ಸ್ವೆಟರ್ ಹಾಕಿದ್ದೆ, ಅದೇ ರೀತಿ ಇದು ಕ್ಯಾಪ್ ಹಾಕ್ತಾ ಇದ್ದೀನಿ. ಹೀಗೆ ಸಿಂಗಲ್ ಕ್ರೋಶೆ, ಒಂದು ತ್ರಿಬಲ್ ಕ್ರೋಶೆ, 2 ಲೂಪ್ ಇನ್ 2 ಲೂಪ್ ಮತ್ತು 2 ಲೂಪ್. ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಮತ್ತೆ ಟ್ರಿಬಲ್ ಕ್ರೋಶೆ ಹಾಕೊಳ್ಳೋಣ. 2 ಲೂಪ್ ಮತ್ತು 2 ಲೂಪ್, ನೆಕ್ಸ್ಟ್ 2 ಲೂಪ್, ಸಿಂಗಲ್ ಕ್ರೋಶೆ, ಮತ್ತು ಫ್ರಂಟ್ ಮತ್ತು ಟ್ರಿಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ, ಒಂದು ಸ್ಟಿಚ್ ಮೇಲೆ ಟ್ರಿಬಲ್ ಕ್ರೋಶೆ. ಹೀಗೆ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ ಮತ್ತು ಟ್ರಿಬಲ್ ಕ್ರೋಶೆ, ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ಮತ್ತು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ ಪ್ಯಾಟ್ರನ್ನು. ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಹೀಗೆ ಬರುತ್ತೆ. ಲಾಸ್ಟಿಗೆ ಸಿಂಗಲ್ ಕ್ರೋಶೆನೇ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈಗ ವೈಟ್ ಕಲರ್ ತಗೊಳ್ಳೋಣ. ನಾವಿಲ್ಲಿ ಸಿಂಗಲ್ ಕ್ರೋಶೆ, ಈಗ ಡಬಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ಒಂದು ರೋ ಡಬಲ್ ಕ್ರೋಶೆ, ಒಂದು ರೋ ಇದು ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ಈಗ ಟರ್ನ್ ಮಾಡಿಕೊಂಡು ನೋಡಿ, ಇವಾಗ ರೈಟ್ ಸೈಡಲ್ಲಿ ನಮಗೆ ಈ ರೀತಿ ಬರುತ್ತೆ ಪ್ಯಾಟ್ರನ್. ನಾವು ಇಲ್ಲಿಂದ ಹಾಕ್ಕೊಂಡಿದ್ದಲ್ಲ, ಈಗ ಮತ್ತೆ ಡಬಲ್ ಕ್ರೋಶೆ ಹಾಕೊಳ್ಳೋಣ. ಟೂ ಚೈನ್, ಡಬಲ್ ಕ್ರೋಶೆ. 2 ಚೈನ್ ಕೌಂಟಿಗೆ ಬರಲ್ಲ ಫ್ರೆಂಡ್ಸ್.
ನಾವೇ 69 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ರೆ 69 ಡಬಲ್ ಕ್ರೋಶೆನೇ ಹಾಕ್ಕೋಬೇಕು. ಮತ್ತೀಗ ನೋಡಿ 2 ನೋಡಿ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಫ್ರಂಟ್ ಟ್ರಿಬಲ್ ಕ್ರೋಶೆ ಹಾಕಿದ್ದೀವಲ್ಲ ಅದ್ರ ಮೇಲೆ ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ, ಸಿಂಗಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮತ್ತು ನಾವೀಗ ಈ ಪ್ಯಾಟರ್ನ್ ಹಾಕೋಣ. ಟರ್ನ್ ಮಾಡ್ಕೊಳ್ಳೋಣ. ಟೂ ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಸಾರಿ, 2 ಚೈನ್ ಬೇಡ, ಸಿಂಗಲ್ ಕ್ರೋಶೆ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಇದೇ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಈಗ ತ್ರಿಬಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ ಮೇಲೆ ತ್ರಿಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ತ್ರಿಬಲ್ ಕ್ರೋಶೆ, ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ. ನೋಡಿ, ಹೀಗೆ ನಾವು ರಾಂಗ್ ಸೈಡಲ್ಲಿ ಸಿಂಗಲ್ ಕ್ರೋಶೆ, ಟ್ರಿಬಲ್ ಕ್ರೋಶೆ ರಾಂಗ್ ಸೈಡಲ್ಲಿ ಹಾಕ್ಕೋಬೇಕು. ಡಬಲ್ ಕ್ರೋಶೆ ಮಾತ್ರ ನಾವು ರೈಟ್ ಸೈಡಲ್ಲಿ ಹಾಕಬೇಕು. ನೋಡಿ, ಈ ರೀತಿ ಬರುತ್ತೆ ಪ್ಯಾಟ್ರನ್ನು. ಮತ್ತು ಈ ರೋಸ್ ಆದಮೇಲೆ ನಾವು ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ರೋ, ಮತ್ತು ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಶೆ, ತ್ರಿಬಲ್ ಕ್ರೋಶೆ ರೋ ಹಾಕ್ಕೋಬೇಕು. ಇದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ. ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಪ್ಯಾಟ್ರನನ್ನು 1 2 3 4 5 6 7 8
8 ಪ್ಯಾಟರ್ನ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ, ಟೂ ಚೈನ್ ಮತ್ತು ಸಿಂಗಲ್ ಕ್ರೋಶೆ. ನೋಡಿ, ಒಂದನ್ನು ಸ್ಕಿಪ್ ಮಾಡಿ ಮತ್ತೆ ನೋಡಿ ಈ ಚೈನನ್ನು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ದು ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ, ಟೂ ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಸಿಂಗಲ್ ಕ್ರೋಶೆ, ಟೂ ಚೈನ್, ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ನಾವು ತ್ರಿಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದರಲ್ಲಿ ಸಿಂಗಲ್ ಕ್ರೋಶೆ, ಟೂ ಚೈನ್, ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ. ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಸಿಂಗಲ್ ಕ್ರೋಶೆ, ಟೂ ಚೈನ್, ಸೇಮ್ ಸ್ಟಿಚ್ಚಲ್ಲೇ ಸಿಂಗಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಸಿಂಗಲ್ ಕ್ರೋಶೆ, ಟೂ ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ ಸಿಂಗಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ, ಟೂ ಚೈನ್, ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಬರುತ್ತೆ. ಇದೇ ರೀತಿ ಫುಲ್ ಹಾಕೊಳ್ಳಿ. ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ ಈ ಕಡೆ ನಾವೀಗ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಹೋಗಬೇಕು. ನೋಡಿ ಹೀಗೆ ರೌಂಡಲ್ಲಿ ಇದಿಷ್ಟನ್ನು ನಾವು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಫ್ರೆಂಡ್ಸ್, ಈ ಕಡೆ ಎಷ್ಟು ಸಿಂಗಲ್ ಕ್ರೋಶೆ ಬರುತ್ತೆ ನಮಗೆ ಇಲ್ಲಿಂದ ಇಲ್ಲಿ ತನಕ, ಈ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಹೀಗೆ ಇದೇ ರೀತಿಯೇ ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ಈಗ ನಾವಿಲ್ಲಿ ಇಷ್ಟು ದೊಡ್ಡದು ಕ್ಯಾಪ್ ಕಟ್ಟಲಿಕ್ಕೆ ಇಷ್ಟು ದೊಡ್ಡ ದಾರ ಹಾಕೊಳ್ಳೋಣ. ಒಂದು 70 ಚೈನ್ ಹಾಕೊಳ್ಳೋಣ ಫ್ರೆಂಡ್ಸ್. ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕೋಬೋದು. ನಾನು 70 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3, 4, 5, 6, 7. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. 70 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿಂದ $29 ಸೆಂಟಿಮೀಟರ್ ಇದೆ. ಆ ಕಡೆನೂ ಅಷ್ಟೇ ಹಾಕೋಬೇಕು. 70 ಚೈನ್ ಹಾಕೋಬೇಕು. ಈ ಕಡೆ ಸೈಡು ಹಾಕೋಬೇಕು. ನೋಡಿ ಈಗ ನಾವು ಒಂದೊಂದು ಸಿಂಗಲ್ ಕ್ರೋಶೆ, ಒಂದೊಂದು ಚೈನ್ ಮೇಲೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಎತ್ತಿ
ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ನೋಡಿ, ಒಂದೊಂದು ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ, ಇದಿಷ್ಟನ್ನು ಕಂಪ್ಲೀಟ್ ಮಾಡಿಕೊಂಡೆ. ಮತ್ತು ನಾವು ಇದಿಷ್ಟನ್ನು ನೋಡಿ ಇಲ್ಲಿಂದ ಫುಲ್ ಒಂದೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಇಲ್ಲಿ ತನಕ. ನೋಡಿ, ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ, ಇದಿಷ್ಟು ಕಂಪ್ಲೀಟ್ ಆದಮೇಲೆ ಮತ್ತೆ ನಾವು ಈ ಕಡೆ 70 ಚೈನ್ ಹಾಕೋಬೇಕು. ಹೀಗೆ ಇದೇ ರೀತಿ 70 ಚೈನ್ ಹಾಕೊಳ್ಳಿ. ನೋಡಿ, ಇದಿಷ್ಟು ಹಾಕಿದ ಮೇಲೆ ನಾವು ಈ ಕಡೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿಯೇ ಈ ಕಡೆನೂ ಸಿಂಗಲ್ ಕ್ರೋಶೆ ಹಾಕೋಬೇಕು. ಒಂದೊಂದು ಚೈನ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ಇದೇ ರೀತಿ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಲಾಸ್ಟಿಗೆ ಇಲ್ಲಿ ಒಂದು ಸ್ಲಿಪ್ ಸ್ಟಿಚ್. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಕಾಣಿಸ್ತಿದೆ. ಇದು 1 ಇಯರ್ ಬೇಬಿಗೆ ಸರಿಯಾಗುತ್ತೆ. ನೋಡಿ, ಹೀಗೆ ಇದೇ ರೀತಿ ಕಟ್ಟೋದು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.